ನೋ, ಇಲ್ಲ, ತಿರ್ಗಾನ, ಬೇಡ. ಅಯ್ಯೋ, ಏನಪ್ಪ ಇದು. Yeah, these are the reactions that you'll generally be kind of now trying to have when China is trying to create what it did 5 years ago. This is what they have once again started, a mysterious virus outbreak. That is what it is. But ನನಗೆ ಇಲ್ಲಿ ಏನು ಅನ್ನಿಸ್ತಾ ಇರೋದು ಅಂತ ಹೇಳಿದ್ರೆ, ಯಾಕೆ ಚೈನಾ ಯಾವಾಗಲೂ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗೋಕ್ಕೆ ಇರೋವಂತಹ ಸಿಚುವೇಷನಲ್ಲೇ ಇದನ್ನು ಮಾಡಬೇಕು. ಹೋದ ಸಲನೂ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಾಗ ಇದನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಟ್ರಂಪ್ ಪ್ರೆಸಿಡೆಂಟ್ ಆಗಿ ಆಫೀಸನ್ನು ರೆಸ್ಯೂಮ್ ಮಾಡ್ಕೊತಾರೆ ಅಮೆರಿಕಾದ ಪ್ರೆಸಿಡೆಂಟ್ ಆಗಿ. ಈಗ ತಿರ್ಗಾ HMPV ವೈರಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓ ಗಾಡ್, ಚೈನಾ ಆ್ಯಂಡ್ ಇಟ್ಸ್ ಓಲ್ಡ್ ಬ್ಯಾಡ್ ಸ್ಟೋರೀಸ್ ಆಫ್ ಟ್ರೈಯಿಂಗ್ ಟು ಸ್ಪ್ರೆಡ್ ಪ್ಯಾನಿಕ್, ಟ್ರೈಯಿಂಗ್ ಟು ಬ್ರಿಂಗ್ ದ ವರ್ಲ್ಡ್ ಡೌನ್ ಆನ್ ಇಟ್ಸ್ ನೀಸ್ ಒನ್ಸ್ ಅಗೇನ್. ಇದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ನಾವು ಏನು ಮಾಡಬೇಕು ಅಂದರೆ, ಎಸ್, ಪ್ರಿಕಾಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಲ್ ಹ್ಯಾವ್ ಟು ಮೇಂಟೈನ್ ದ್ಯಾಟ್ ಪ್ರಿಕಾಷನ್. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಇದು ಜಾಸ್ತಿ ಎಫೆಕ್ಟ್ ಆಗ್ತಿದೆ. ಈ ಒಂದು HMPV ಅಂತ ಒಂದಷ್ಟು ರಿಪೋರ್ಟ್ಸ್ ಬರ್ತಾ ಇರೋವಂತಹ ಟೈಮಲ್ಲಿ ಪ್ರಿವೆನ್ಷನ್ ಇರಬೇಕು. ಬಟ್ ಈ ಒಂದು ವಿಡಿಯೋದಲ್ಲಿ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ ಟ್ರೈಯಿಂಗ್ ಟು ಆ್ಯಕ್ಚುಲಿ ಸಿ ವಾಟ್ ಹ್ಯಾಪನ್. ಸೊ ಇಂಡಿಯಾದ ಮೊದಲ ವುಹಾನ್ ವೈರಸ್ ಕೇಸನ್ನು ಯಾರು ಹ್ಯಾಂಡಲ್ ಮಾಡಿದ್ರು ಅಂತ ನಾವು ಮಾತಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಬನ್ನಿ ನೋಡೋಣ ಆ ಒಂದು ಸಿಚುವೇಶನ್ಸ್ಗಳು ಹೇಗಿತ್ತು ಅಂತ. ಬಟ್ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಯಾನಿಕ್ ಆಗೋದು ಬೇಡ. ಫ್ರೀಯಾಗಿ ನಮ್ಮ ಮನಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ನಮ್ಮ ಕೈ ಮತ್ತು ನಮ್ಮ ಸುತ್ತಮುತ್ತ ಇರೋವಂತಹ ವಿಷಯಗಳನ್ನು ಕೂಡ ನೀಟಾಗಿ ಇಟ್ಕೊಂಡು ಸ್ವಲ್ಪ ಹೆದರ್ಕೊಳ್ಳೋದನ್ನು ಕಮ್ಮಿ ಮಾಡೋಣ. ಸೊ ಆ ಒಂದು ಹೆದರಿಕೆನ ದೂರ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋ, ಬೇರೆ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇಲ್ಲ. ಸೊ ಹೆದರ್ಕೋಬಾರ್ದು, ನಾವು ಏನೇ ಬಂದರೂ ಫೇಸ್ ಮಾಡ್ಕೋತೀವಿ ಅನ್ನೋವಂತಹ ಮನಸ್ಸಲ್ಲಿ ಧೈರ್ಯ ಇದ್ದರೆ ಖಂಡಿತ ಏನು ಬಂದರೂ ನಾವು ತಡೆದು ನಿಲ್ಲಿಸ್ತೀವಿ ಅನ್ನೋವಂತಹ ನಂಬಿಕೆ ನಮ್ಮಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ. ಬನ್ನಿ ಹೋಗೋಣ. ವಾಟ್ಸಪ್ ಗೆಳೆಯರೇ, ನನ್ಬರ್ಗಳೇ, ಐ ಆಮ್ ನವೀನ್ ಶೌರಿ and of course our friends and dosto. I hope you're all fine, but I am not here to scare you guys by once again wearing this thing on my face. I'll tell you why we are wearing this, because we've had enough of this, isn't it? The Wuhan virus striking us. The world completely got divided into before Wuhan virus, after Wuhan virus. You know, the man who first openly and boldly told that, yes, this is the Wuhan virus. I will go ahead and call this, yes, this is the Wuhan virus. I'm not trying to, replicate what Donald Trump told when he was the president earlier, before, and then Joe Biden came in as the American president, and after Joe Biden, now again Donald Trump has been re-elected, but still the scar of what the Chinese Wuhan virus did to us in our life is still unforgettable. That scar is still not gone away from many of our lives, and I am now being joined by one of the earlier person, the first person I should say, not just the earlier person, the first person who actually detected the first Wuhan virus affected patient in India. He is the man, and as I said, we've got enough of this. It is a safe way if you are going in a polluted place or very dusty place. This actually helps. This really helps. So I'm just putting it back in my pocket. But I've been joined by Jagavendra here, Jagavendra Bhogle. He's of course here from Kalburgi. He's an X-ray technician, but he's the man who first actually analyzed and detected, he did not detect it, but he got to know about it later, that the first corona affected Indian patient was in his laboratory, and we will talk about that experience and the navigation through how he felt. Jagavendra ಅವರೇ, ತುಂಬ ಧನ್ಯವಾದಗಳು ಫಸ್ಟ್ ನಮ್ಮ ಜೊತೆ ಮಾತಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಜಗವೇಂದ್ರ, ಈಗ ಈ ಥರದ ಒಂದು ಪರಿಸ್ಥಿತಿಲಿ ಏನಾಯಿತು ಆವಾಗ? ಆ ಒಂದು ಪೇಷಂಟ್ ಕೇಸ್ ನಂಬರ್ 0 ಅಂತ ಕರಿಬೋದು ಅವ್ರನ್ನ, ಅಲ್ವಾ? ಕೇಸ್ ನಂಬರ್ 1 ಅಲ್ಲ ಅವರು, ಕೇಸ್ ನಂಬರ್ 0, ಕರೆಕ್ಟಾ? ಕೇಸ್ ನಂಬರ್ 0ನ ಇಡೀ ಇಂಡಿಯಾದಲ್ಲೇ ಮೊದಲ ಬಾರಿಗೆ ನೀವು ಭೇಟಿ ಮಾಡಿದಂತಹ ಒಂದು ಸನ್ನಿವೇಶ. ಅವ್ರಿಗೆ ಕೊರೋನಾ ಇದೆ, ವುಹಾನ್ ವೈರಸ್ ಅವ್ರ ಮೈಯಲ್ಲಿ ಇದೆ ಅನ್ನೋದನ್ನು ನೀವು ಆ ಅರಿವು ಕೂಡ ನಿಮಗಿಲ್ಲದೆ ಅವರನ್ನು ಮಾತಾಡ್ಸಿದ್ರಿ. ಹೇಗಿತ್ತು ಆ ಪರಿಸ್ಥಿತಿ? ಫಸ್ಟ್ ಆಫ್ ಆಲ್ ಪೇಷಂಟ್ ಬಂತದು, ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಕೋವಿಡ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ಕೋವಿಡ್ ಬಂದಿದ್ದು ಗೊತ್ತಿತ್ತು, ಬಟ್ ಆ ಥರ ಗೊತ್ತಿರಲಿಲ್ಲ ನಮಗೆ. ಪೇಷಂಟ್ ಬಂತು, ನಾನು ಎಕ್ಸ್ರೇ ಮಾಡಿದೆ. ಎಕ್ಸ್ರೇ ಮಾಡಾದ್ಮೇಲೆ ಅವಾಗ ನಮ್ಗೆ ಗ್ಲೌಸ್ ಇಲ್ಲ, ಏನು ಮಾಸ್ಕ್ ಏನೂ ಹಾಕೊಂಡಿಲ್ಲ. ಹಾಗೆ ಎಕ್ಸ್ರೇ ಮಾಡಿಬಿಟ್ಟು ಪೇಷಂಟ್ ಶಿಫ್ಟ್ ಆಯಿತು. ಶಿಫ್ಟ್ ಆಗಿದ್ಮೇಲೆ ಕೋವಿಡ್ ಟೆಸ್ಟ್ ಮಾಡಿದ್ರು ಪೇಷಂಟ್ಗೆ.
ಕೋವಿಡ್ ಟೆಸ್ಟ್ ಆದ್ಮೇಲೆ ಗೊತ್ತಾಗ್ಬಿಟ್ಟು ನಮ್ಗೆ ಅವಾಗೆ ಕೋವಿಡ್ ಪಾಸಿಟಿವ್ ಬಂದಂತೆ. ಬಂದ ತಕ್ಷಣ ಸ್ವಲ್ಪ ನಮಗೆ ಗಾಬರಿ ಆಗ್ಬಿಟ್ಟು, ನಮಗೆ ತುಂಬ ಭಯ ಆಗ್ಬಿಡ್ತು. ಹಾಗೆ ಆ ಥರ ಮೇಲೆ ಆಯಿತು ಮಾಡ್ತಿದ್ದಂಗೆ. ನೆಕ್ಸ್ಟ್ ಒಂದು 2 days ಆದಮೇಲೆ ಪೇಷಂಟ್ ಡೆತ್ ಆದ್ಮೇಲೆ ಡೆತ್ ಆದ್ಮೇಲೆ ಆಗ್ಬಿಟ್ರು ಅವ್ರು ತಿರ್ಕೊಂಬಿಟ್ರು ಅವ್ರು ಪೇಷಂಟರು. ಕೋವಿಡ್ ಪಾಸಿಟಿವ್ ತಿರ್ಕೊಂಬಿಟ್ರು ತಿರ್ಗಾ ನಮಗೆ ಇಂಥ ಭಾಳ ನಮಗೆ ಅಂದರೆ ಭಯ ಭಾಳ ಜಾಸ್ತಿ. ಅದು ಆದಮೇಲೆ ನಮಗೆ ಜ್ವರ, ನೆಗಡಿ, ಕೆಮ್ಮು ನಮಗೆ ಬಂದ್ಬಿಡ್ತು. ಬಂದ್ಬಿಟ್ಟು ನಮಗೆ ನಮ್ಮ ಸಲ್ಮಾನ್ ಸರ್ ಎಮ್ ಡಿ ಸರು ಕರೆಬಿಟ್ಟು ನಮಗೆ 15 days ರೆಸ್ಟ್ ತೊಗೊಳ್ಳಿ ನೀವು ಅಂದರು. ನಮಗೆ 15 days ಮನೆಯಲ್ಲೇ ಇದ್ದಿದ್ದು. ಮನೇಲಿ ಇದ್ಮೇಲೆ ಜ್ವರ ಟ್ಯಾಬ್ಲೆಟ್ ತೊಗೊಂಡ್ರು ಕಮ್ಮಿ ಆಗ್ತಾಯಿಲ್ಲ. ಜ್ವರ, ನೆಗಡಿ, ಕೆಮ್ಮು. ಕೋವಿಡ್ ಇರಲೋ ಗೊತ್ತಿಲ್ಲ ನಮಗೆ, ಬಟ್ ಆ ಥರ ಆಗಿತ್ತು ನಮಗೆ. ನಿಮ್ಮನ್ನ ಏನಕ್ಕೆ ಇಲ್ಲಿ ಗಿಡಗಳ ಮಧ್ಯೆ ನಿಲ್ಸಿದ್ದೀವಿ ಅಂತ ಹೇಳಿದ್ರೆ, ಆಗಿನ ಟೈಮಲ್ಲಿ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ. ಸೊ ಸಿಂಬಾಲಿಕಲಿ ವಿ ಆರ್ ಟ್ರೈಂಗ್ ಟು ಸ್ಟ್ಯಾಂಡ್ ನೆಕ್ಸ್ಟ್ ಟು ದಿ ಪ್ಲಾಂಟ್ ವಿಚ್ ಗಿವ್ಸ್ ಅಸ್ ಲಾಟ್ ಆಫ್ ಆಕ್ಸಿಜನ್. ಬಟ್ ಐ ಟೆಲ್ ಯು ವಾಟ್, ಸೈಂಟಿಫಿಕಲಿ ದಿಸ್ ಇಸ್ ಬೀನ್ ಶಾರ್ಟ್ ಇನ್ ದ ನೈಟ್. ಸೊ ನೈಟಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ರಾತ್ರಿ ಹೊತ್ತು ಪ್ಲಾಂಟ್ಸಿಂದ ಆಕ್ಸಿಜನ್ ಬರಲ್ಲ ಜಾಸ್ತಿ. ಲೆಟ್ ಮಿ ಆಲ್ಸೋ ಟೆಲ್ ದಟ್ ಸೈಂಟಿಫಿಕಲಿ ನಾವು ಸನ್ಲೈಟ್ ಇದ್ದಾಗ ಆಕ್ಸಿಜನ್ ಜನರೇಟ್ ಆಗುತ್ತೆ. ಅಫ್ಕೋರ್ಸ್ 5ನೇ ಕ್ಲಾಸ್ ಮಗುಗೂ ಗೊತ್ತು ಫೋಟೋಸಿಂಥಸಿಸ್ ಬಗ್ಗೆ ಅಂತ ನಾವೇನು ಇಲ್ಲಿ ಹೇಳ್ಬೇಕಾಗಿಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಬಟ್ ಆಕ್ಸಿಜನ್ನಿನ ಕೊರತೆಗಳು, ಈ ಥರದೊಂದು ಸನ್ನಿವೇಶಗಳು ಇದ್ದಾಗ ನಿಮ್ಮ ಮನೇಲಿ ನೀವು ಆ 15 ದಿನ ಆ ಒಂದು ನ್ಯಾವಿಗೇಷನ್ ಹೇಗಿತ್ತು ನಿಮಗೆ? ಆ ಒಂದು ಜರ್ನಿ ಬಗ್ಗೆ ನಮ್ಗೆ ಹೇಳಿ. 15 ದಿನ ನೀವು ಎಷ್ಟು ಹೆದರ್ಕೊಂಡಿದ್ರಿ? ಮನೆಯವರೆಲ್ಲ ಹೇಗಿದ್ರು? ಮನೆಯವ್ರು ತುಂಬ ಹೆದರಿದ್ರು. ಮನೆಯವರು, ನಾನು ಹೆದರಿದ್ದೆ ತುಂಬ. ಯಾಕಂದ್ರೆ ನಾನು ಕೋವಿಡ್ ಆಗಿದ್ದೆ ನಾನು. ಮತ್ತು ನನ್ನಿಂದ ಮನೆಯಲ್ಲಿ ನನ್ನ ಮಗ ಹುಟ್ಟಿದ್ರು ಅವಾಗ ನನಗೆ ರೀಸೆಂಟ್ಲಿ. ಅದಕ್ಕೆ ನಾನು ತುಂಬ ಹೆದರಿದ್ದೆನು. ಅವಾಗ ಮುಡ್ತಾ ಇರಲಿಲ್ಲ ಒಟ್ಟರಿಗೆ ಯಾರು ಸಪ್ರೇಟ್ ರೂಮ್ ಇರೋದು. ಆಮೇಲೆ ಬಿಸಿಲಲ್ಲಿ ಕುಂತರೆ ಕಮ್ಮಾಗುತ್ತೆ ಅಂತ ಅವಾಗ ಇತ್ತು ಹೋಗಿ. ಅವಾಗ ಸುಳ್ಳು ಅದು. ಬಟ್ ಮಾರ್ಚ್ ತಿಂಗಾಯ್ತು. ಆದರೆ ನಾನು ಸುಮ್ಮನೆ ಏನಾಗುತ್ತೆ ಅಂತ ಬಿಸಿಲು ಬಂದಮೇಲೆ ಒಂದು 2-3 hours ಬಿಸಿಲಲ್ಲೇ ಕೂಡ್ತಾ ಇದ್ದೆ ನಾನು. ಊಟ ಹೋಗ್ತಿರ್ಲಿಲ್ಲ. ಅದು ಕಲಬುರ್ಗಿ ಹೀಟಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿತ್ತು ಪೇಷಂಟ್ ಅದು. ಆ ತಿಂಗಳಲ್ಲಿ 2-3 ತಾಸು ನಾನು ಬಿಸಿಲಲ್ಲೇ ಕೂಡ್ತಾ ಇದ್ದೀನಿ ನಾನು ಅವಾಗ. ಹೇಗೋ ಒಂದು 10 days ಗಂಜಿ ಕ್ಯೂರ್ ಆಗಿಲ್ಲ ನನಗೆ ಜ್ವರ. ಟ್ಯಾಬ್ಲೆಟ್ ತೊಗೊಂಡೆ, ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ಜಲ್ದಿ ಕ್ಯೂರ್ ಆಗಿಲ್ಲ. ಬಟ್ ನಾವು ಕೋವಿಡ್ ಟೆಸ್ಟು ಮಾಡಿಸಿಲ್ಲ. ಕೋವಿಡ್ ಇತ್ತು ಗೊತ್ತಿಲ್ಲ ಅದು. ಆಮೇಲೆ ಊರಿಗೆ ಹೋಗ್ಬಿಟ್ಟು ನಮ್ಮ ಊರಿಗೆ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋದ್ಮೇಲೆ ಸ್ವಲ್ಪ ಅಲ್ಲಿ ವಾತಾವರಣಕ್ಕೆ ಕ್ಯೂರ್ ಆಗ್ಬಿಟ್ಟು ನನಗೆ. ವೆರಿ ಗುಡ್. ಸೊ ಹುಮ್ನಾಬಾದ್ಗೆ ಹೋದ್ರಿ. ತುಂಬ ಜನ ಅದನ್ನೇ ಮಾಡಿದ್ರು. ಯಾರ್ಯಾರಿಗೆಲ್ಲ ಆ ಒಂದು ಲಾಕ್ಡೌನಲ್ಲಿ ಪ್ರಾಬ್ಲಮ್ಸ್ ಆದವು, ಎಲ್ಲರೂ ಕೂಡ ಅವರ ಹುಟ್ಟೂರಿಗೆ ವಾಪಸ್ ಹೋದರು. ಎಲ್ಲರೂ ಕೂಡ ಅವ್ರವ್ರ ಮನೆಗಳಿಗೆ ವಾಪಸ್ ಹೋದರು. ಸ್ವಲ್ಪ ನೇಚರು ತನ್ನನ್ನು ತಾನೇ ಅಲ್ಲಿ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು. ಬಟ್ ಆ ಸನ್ನಿವೇಶದಲ್ಲಿ ಇವರೇ ಇಂಡಿಯಾದ ಮೊದಲು ವುಹಾನ್ ವೈರಸ್ ಅಫೆಕ್ಟ್ ಆಗಿರುವಂತಹ ಪೇಷಂಟ್ ಅಂತ ನಿಮಗೆ ಗೊತ್ತಾಗಿದೆ ಯಾವಾಗ? ನಮ್ಗೆ ಗೊತ್ತಾಗಿದ್ದು ನೋಡಿ, ಅದಕ್ಕಿಂತ ಮುಂಚೆ ಯಾವುದೂ ಕೋವಿಡ್ ಪೇಷಂಟ್ ನಮ್ಮ ಇಂಡಿಯಾದಲ್ಲಿ ಪಾಸಿಟಿವ್ ಇರಲಿಲ್ಲ. ಅದು ಫಸ್ಟ್ ಅವರು ಔಟ್ ಆಫ್ ಇಂಡಿಯಾದವರು. ಹೌದು, ಎಲ್ಲರೂ ಬಂದಿದ್ದರು. ಅವರು ಬಂದಮೇಲೆ ಅವ್ರಿಗೆ ಔಟ್ ಆಫ್ ಇಂಡಿಯಾ ಬಂದಿದ್ರು. ಅವರು ಬಂದಮೇಲೆ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು. ಅವರಿಗೆ ಮತ್ತು ಹಾಸ್ಪಿಟಲ್ ಬಂದಿದ್ರು. ಅವರು ತೋರಿಸಿದ ಮೇಲೆ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಬಿಟ್ಮೇಲೆ ಆಮೇಲೆ ಕೋವಿಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗ್ಬಿಟ್ಟು ಬಂದು ಫಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಬಂದಿದ್ದ ಪೇಷಂಟ್ ಅದೇ ಪೇಷಂಟ್ ಅಂತೆ. ಆದಮೇಲೆ ಅವಾಗ ಗೊತ್ತಾಗ್ಬಿಟ್ಟು ನಮಗೆ. ಗೊತ್ತಾದ್ಮೇಲೆ 15 days ರೆಸ್ಟ್ ಕೊಟ್ಟರು ನಮಗೆ. ಮನೇಲಿ ಇದ್ವಿ ನಾವು. ಸೂಪರ್. ಸೊ ಹೆದರಿಕೆ, ಆ ಭಯ, as I said, the scar in people's mind is so still fresh, I should say, or deep, I should say, that it is not gone off. ಇನ್ನೂ ಕೂಡ ಆ ಗಾಯ ವಾಸಿ ಆಗಿಲ್ಲ. ಲಾಕ್ಡೌನಲ್ಲಿ ಎಲ್ಲರಿಗೂ ಒಂದೊಂದು ಕತೆ ಇರುತ್ತೆ. ಎಲ್ಲರದು ನ್ಯಾವಿಗೇಷನ್ ಇರುತ್ತೆ. ಅವರ ಜೀವನದ ನ್ಯಾವಿಗೇಷನ್ನೇ ಬೇರೆ ಥರ ಇರುತ್ತೆ. ಬಟ್ ನಿಮ್ಮದು ಅತ್ಯಂತ ಭಯಾನಕ ಅಂತ ನಾನು ಹೇಳ್ಬೋದು ಇಲ್ಲಿ, ಅಲ್ವಾ? ಯಾಕೆಂದರೆ ಇಂಡಿಯಾದ ಮೊಟ್ಟ ಮೊದಲು ಪೇಷಂಟ್ ಅಂತ. ಇದನ್ನ ಎಲ್ಲಾದ್ರೂ ಹೇಳ್ಕೊಂಡಿದ್ರೆ, ಬೇರೆ ಕಡೆ ಎಲ್ಲಾದರೂ ಹೇಳಿದ್ರಾ, ಮಾತಾಡ್ಕೊಂಡಿದ್ರೆ ಇದ್ರ ಬಗ್ಗೆ? ಆ ಥರ ಏನೋ ಮಾತಾಡ್ಕೊಂಡಿಲ್ಲ ಬೇರೆ ಕಡೆನೋ. ಬಟ್ ನಮ್ಮ ಹಾಸ್ಪಿಟಲೇ ಗೊತ್ತಾಗ್ಬಿಟ್ಟಿದ್ದು ನಮಗೆ. ಯಾಕೆ ಇದೇ ಬಂದಿದ್ದು ಫಸ್ಟ್ ಮೊದಲೇ ಬಂದಿದ್ದು ಇದೇ ಪೇಷಂಟ್ ಅಂತ ಗೊತ್ತಾಗ್ಬಿಟ್ಟಿತ್ತು. ಬಟ್ ಇದು ಬೇರೆ ಕಡೆ ಎಲ್ಲೂ ಹೇಳಿಲ್ಲ. ಥ್ಯಾಂಕ್ ಯು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇದನ್ನು. ಯಾಕೆಂದರೆ ಇಷ್ಟೊಂದು ವರ್ಷ ಆದಮೇಲಾದರೂ ಆ ವಿಷಯ ಆಚೆ ಬಂತಲ್ಲ ಅನ್ನೋದು ಖುಷಿ. ಬಟ್ ನಿಮ್ಮಗಳಿಗೆ ಹಾಸ್ಪಿಟಲ್ ಅಂತ ಹೇಳಿದ ತಕ್ಷಣ, ಯಾವ್ದಾರ ಒಂದು ಕಾಯಿಲೆ ಈ ಥರ ಬಂದಿದೆ ಅಂತ ಹೇಳಿದ ತಕ್ಷಣ, ಅಫ್ಕೋರ್ಸ್ ನೀವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ಮಾಡ್ತಿರ್ತೀರಾ, ನೋಡ್ತಾ ಇರ್ತೀರಾ. ಬಟ್ ಪೇಷಂಟಿನ ಹೆದರಿಕೆ ಅನ್ನೋದಿರುತ್ತಲ್ಲ, ಅದು ಯಾವ ಮಟ್ಟಕ್ಕಿರುತ್ತೆ? ಇದು ಬರೀ ವುಹಾನ್ ವೈರಸ್ ಮಾತ್ರ ಅಲ್ಲ, ಬೇರೆ ಏನೇ ಆಗಿರ್ಬೋದು. ನೀವು ಎಕ್ಸ್ರೇ ಟೆಕ್ನಿಷಿಯನ್ ಆಗಿದ್ದೀರಿ, ಬೇರೆ ಏನೇ ಮೈಯಲ್ಲಿ ಕಾಯಿಲೆ ಇರ್ಬೋದು, ನಿಮಗೊಂದು ಪಾಠ ಕಲಿಸಿರುತ್ತೆ. ಚೈನಾದ ವುಹಾನ್ ವೈರಸ್ ನಿಮ್ಗೊಂದು ಪಾಠ ಕಲಿಸಿರುತ್ತೆ. ಮನಸ್ಸಿನ ಧೈರ್ಯ ಎಷ್ಟು ಮುಖ್ಯ ಆಗುತ್ತೆ ಅಂತಂತೀರಾ? ಅದು ಹೆದರಿಕೆ ಭಾಳ ಡೇಂಜರ್ ಅದು. ಯಾಕಂದರೆ ಅಂಜಿದ್ರೆ ಮತ್ತೆ ನಮಗೆ ಅದು ಆಗಬಹುದು. ನಾವು ಫ್ರೀ ಇದ್ದರೆ ಆ ಥರ ಏನೂ ಆಗಲ್ಲ ನನಗೆ ಅನಿಸಿಕೆ. ಯಾಕಂದರೆ ನಾನು ಅನುಭವಿಸ್ತೀನಿ ಅದು. ನಮ್ಮ ಕೋವಿಡ್ ಇದ್ರೂ ನಮ್ಗೆ ಇಲ್ಲಪ್ಪ ಅಂತ ಚಲೋ ಇದ್ದರೆ ಆಗಂಗಿಲ್ಲ ಅದು. ಆ ಥರ ನಾನು ಆಗಿದ್ದೆ. ಆ ಥರ ಮುಂದೂ ಆ ಥರ ನೆಕ್ಸ್ಟ್ ಯಾರು ಇದ್ದರೂ ಆ ಥರ ಇರ್ಬೋದು. ಹಾಗಿದ್ರೇ ಏನೂ ಭಯ
ಬಂತನಪ್ಪ ನನಗೆ ಅಂತಂದರೆ ಅದು ಇಲ್ಲದೆ ಅದು ಬಂದ್ಬಿಡುತ್ತೆ. ಅದು ಯಾವುದೇ ಕಾಯಿಲೆ ಆಗಿರ್ಬೋದು, ಅದು ಏನೋ ಈಗ ಕ್ಯಾನ್ಸರೇ ಆಗಿರ್ಬೋದು, ಬೇರೆ ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಈಗ ನಾನು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಯುವರಾಜ್ ಸಿಂಗ್ ಬಿಗ್ಗೆಸ್ಟ್ ಎಕ್ಸಾಂಪಲ್. ಲಂಗ್ ಕ್ಯಾನ್ಸರ್ ಹೋದರು, ಕೀಮೋ ತೊಗೊಂಡ್ರು, ಕ್ಯೂರ್ ಮಾಡಿಕೊಂಡ್ರು, ವಾಪಸ್ ಬಂದರು, ವರ್ಲ್ಡ್ ಕಪ್ ಗೆಲ್ಸಿದ್ರು ಇಂಡಿಯಾಗೆ. ಆಮೇಲೆ ನವಜೋತ್ ಸಿಂಗ್ ಸಿದ್ದು ಅವರ ಧರ್ಮಪತ್ನಿ, ಈಗ ಅವ್ರ ಹೆಸರು ಕೂಡ ನವಜೋತ್ ಅಂತಾನೆ. ಸೊ ಅವರು ಕೂಡ ಕ್ಯಾನ್ಸರ್ ಸರ್ವೈವರ್. ಆ ಮನಸ್ಥೈರ್ಯ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅಂತ ನೀವು ತುಂಬ ಕೇರ್ಲೆಸ್ ಆಗಿರಿ, ಕೇರ್ ಫ್ರೀ ಆಗಿರಿ, ನನಗೇನಿಲ್ಲ, ನಾನು ಮದ್ದು ತೊಗೊಳ್ಳಲ್ಲ, ಏನೋ ಫಸ್ಟ್ ಡೋಸ್ ತೊಗೊಳ್ಳಲ್ಲ, ಇಂಜೆಕ್ಷನ್ ತೊಗೊಳ್ಳಲ್ಲ ಅಂತ ಒಂದಷ್ಟು ಜನ ನಾವು ಓಡಾಡಿದ್ದು ನಾವು ನೋಡಿದ್ದೀವಿ. ಆ ಥರನೂ ಇರಬೇಡಿ. ಬಟ್ ಮನಸ್ಥೈರ್ಯ ತುಂಬ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಆಗುತ್ತೆ, ನಮಗೇನೇ ಆದರೂ ಕೂಡ ನಾವು ತಡ್ಕೋತೀವಿ. ಆದರೆ ಈಗ ನಮ್ಮ ಹತ್ತಿರದವರು, ಸಂಬಂಧಿಕರು, ಮಕ್ಕಳಾಗ್ಬೋದು, ವಯಸ್ಸಾಗಿರೋರಾಗ್ಬೋದು, ಅವ್ರಿಗಾದಾಗ ನಾವು ಇನ್ನೂ ಮನಗುಂದೋದು ಜಾಸ್ತಿ ಅಲ್ವಾ? ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ ನಂಗೆ ಆದಾಗ ಮನೇಲಿ ಯಾರಿಗೂ ಮುಟ್ತಾ ಇರಲಿಲ್ಲ. ನಾನು ನಮ್ಮ ಅಣ್ಣನ ಮಕ್ಕಳು, ನನ್ನ ಮಗಳು ಇದ್ದಿದ್ದು, ಬಟ್ ಹೋಗ್ತಾ ಇರಲಿಲ್ಲ ಯಾರ ಹತ್ರ. ನಾನು ಸಪ್ರೇಟ್ ಆಗಿದ್ದಿದ್ದೆ ನಾನು 15 ಡೇಸಲ್ಲಿ ನಾನು. ಅದು ತುಂಬ ಡೇಂಜರಸ್ ಅದು. ಈಗ ಒಂದು ಮಾತು, ನೀವು ಬೇರೆ ಪೇಷಂಟ್ಸ್ ಈಗ ಬಂದಾಗ, ನೀವು ಈಗ ನಿಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ಪೇಷಂಟ್ಸ್ ಬಂದಾಗ ಅವ್ರಿಗೆ ಧೈರ್ಯ, ಅಫ್ಕೋರ್ಸ್ ನಿಮ್ಮ ಡಾಕ್ಟರ್ಸ್ ತುಂಬ್ತಾರೆ, ಎಲ್ಲರೂ ಕೇಳ್ತಾರೆ. ನನಗೂ ಕೂಡ ಒಂದಷ್ಟೆಲ್ಲ ಆಗಿದ್ದಾವೆ ಎಕ್ಸ್ರೇಗಳು, ಅದು ಬಿಡಿ. ಬಟ್ ಫಸ್ಟ್ ಕೇಳೋದು ನಿಮ್ಮನ್ನೇ ರಿಯಾಕ್ಷನ್ ಕೇಳ್ತಾರೆ. ಏನಾಗಿದೆ, ಅಯ್ಯೋ ನನಗೇನಾಗುತ್ತೆ. ಆ ಒಂದು ಆತಂಕ ಮನಸ್ಸಲ್ಲಿ ಫಸ್ಟ್ ನಿಮ್ಮ ಹತ್ರ ಇರುತ್ತೆ. ನೀವು ಆರಾಮಾಗಿ ಇಲ್ಲ, ಡಾಕ್ಟರ್ ನೋಡ್ತಾರೆ, ಡಾಕ್ಟರ್ ಹೇಳ್ತಾರೆ ನಿಮ್ಮ ಎಕ್ಸ್ರೇ ರಿಪೋರ್ಟ್ನ ನಾವು ಡಾಕ್ಟ್ರ್ ಕೊಡ್ತೀವಿ ಅಂತ ನೀವುಗಳು ಆತಂಕ ಜಾಸ್ತಿ ಮಾಡ್ತೀರಾ. ಆ ಥರ ಮಾಡೋಂಗಿಲ್ಲ. ಪೇಷಂಟ್ ಕೇಳ್ತಾರೆ, ತುಂಬ ಜನ ಪೇಷಂಟ್ ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗಿದೆ ನಾರ್ಮಲ್ ಕೇಳ್ತಾರೆ. ನಮಗೆ ನಾರ್ಮಲ್ ಅಂತೀವಿ ನಾವು, ಇಲ್ಲಾಂದರೆ ಸರಿ ಕೇಳ್ಕೊಳ್ಳಿ ಅಂತೀವಿ ನಾವು. ನಾವು ಹೇಳಕ್ಕೆ ಬರಲ್ಲ ಜಾಸ್ತಿ. ನಮ್ಮ ರಿಲೇಷನ್ ನಮ್ಗೆ ಗೊತ್ತಿದ್ರೆ ನಾವು ನಾರ್ಮಲ್ ಆ ಥರ ಏನಿಲ್ಲ ಅಂತ ಅಂತೀವಿ ನಾವು. ಬೇರೆ ಅಂತಾರೆ ಜರ ಜಾಸ್ತಿ ಇದ್ದರೆ ನಮ್ಗೆ ಗೊತ್ತಾಗಲ್ಲ, ಸರಿ ಕೇಳ್ಕೊಡ್ರಿ ಅಂತ ಅಂದ್ಬಿಡ್ತೀವಿ ನಾವು. ನಿಮ್ಮದೊಂದು ಕೋಡ್ ವರ್ಡು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅವರು ನೋಡಿ ಏನು ಪರವಾಗಿಲ್ಲ, ಚೆನ್ನಾಗಿದೆ, ಎಲ್ಲ ರೇಸ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ, ನಾರ್ಮಲ್ ಇದೆ ಅಂತ ಹೇಳಿದ್ರೆ ಏನು ಸತ್ಯವಾಗ್ಲೂ ಇಲ್ಲ. ಡಾಕ್ಟ್ರು ಹೇಳ್ತಾರೆ, ಡಾಕ್ಟ್ರು ಮಾತಾಡ್ತಾರೆ ಅಂದಾಗ ಆತಂಕ ಪಡಬೇಡಿ, ಕೂಲಾಗಿರಿ. ಆದರೆ ಅಲ್ಲೇನೋ ಒಂದು ಸಮಸ್ಯೆ ಇದೆ, ಅದನ್ನು ಸರಿ ಮಾಡೋದಕ್ಕೆ ಅದು ಡಾಕ್ಟ್ರ್ ಹತ್ರ ಹೋಗ್ತಿದೆ ಅಂತ ಕೋಡ್ ವರ್ಡ್ ತೊಗೋಬೋದಾ? ನಿಮ್ಮ ಕೋಡ್ ವರ್ಡ್ ಅದೇನಾ? ಆ ಥರ ಹೇಳ್ತೀವಿ ನಾವು. ಆ ಥರ ಹೇಳ್ತೀವಿ ಡಾಕ್ಟ್ರಿಗೆ ಕೇಳ್ಕೊಳ್ಳಿ. ಆ ಥರ ಏನಿಲ್ಲ, ಎದುರಕ್ಕೆ ಹೋಗ್ಬೇಡಿ, ಡಾಕ್ಟರ್ಸ್ ಥರ ಕೇಳ್ಕೊಂಬಿಡಿ ಅಂತ ಅಷ್ಟು ಹೇಳ್ಬಿಡ್ತೀವಿ ನಾವು ಪೇಷಂಟ್ಗೆ. ಸೂಪರ್ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ದಾಟ್ ಈಸ್ ಜಗವೇಂದ್ರ. ಥ್ಯಾಂಕ್ ಯು ಸೋ ಮಚ್ ಜಗವೇಂದ್ರ, ಇಷ್ಟೆಲ್ಲ ಅನುಭವ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಸೊ ಮತ್ತೊಮ್ಮೆ ಅದೇನೇ, ಸೊ ಆಸ್ ಎ ಸೆಡ್, ಜೋ ಬೈಡನ್, ಆಫ್ಟರ್ ಜೋ ಬೈಡನ್, ನೌ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಬಿನ್ re-elected. Of course, why am I saying that is because even with so many changes in the world level that is happening, the Wuhan virus scar still remains in many people's life. The world is divided into before Wuhan virus, after Wuhan virus, but still we'll try and forget that, and we'll try and keep inspirations high. We'll try and keep our energies high. We will not go ahead and succumb to any unwanted, unforeseen tensions, and we will not be very weak in terms of getting any other diseases into our body and getting scared about it. So scare is the biggest way to get that disease in your body to accumulate more and more problems into the body. So be away from that. I am Naveen Shori signing off. Thank you so much. ಮತ್ತೊಮ್ಮೆ ಜಗವೇಂದ್ರ, ಫಸ್ಟ್ ನೀವು ಇಂಡಿಯಾದ ಕೋವಿಡ್ ಪೇಷಂಟ್ನ ಸ್ಕ್ರೀನ್ ಮಾಡಿ ನಮ್ಮ ಜೊತೆ ಆ ಸ್ಟೋರಿ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Be nice, be free, and enjoy your life. Thank you so much. Keep watching Navigation Channel. We'll see you more. Bye.